ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಕುರ್ಚಿಯ ಕನಸಿಗೆ ಸದ್ಯಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಅಸಡ್ಡೆಯಿಂದ ಒಳಗೊಳಗೆ ಕುದಿಯುತ್ತಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆವರೆಗೂ ಮುಗಿಯುವವರೆಗೂ ಸಹ ಕಾದು ನೋಡುವ ಒಂದು ಗಡುವನ್ನು ನೀಡಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ತಮ್ಮ ಅಸಹನೆ ಆಕ್ರೋಶವನ್ನು ಒಳಗೊಳಗೆ ಸಹ ನುಂಗುತ್ತಿರುವ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಲು ಸಹ ಆಗದೆ ಅನುಭವಿಸಲು ಆಗದಂತಹ ಇಕ್ಕಟ್ಟಿಗೆ ಸಿಲುಕಿರುವಂತಹ ಕಂಡುಬರುತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ತಮ್ಮ ಸಂಬಂಧ ಹಾಲು ಜೇನಿನಂತೆ ಎಂತಂದು ಹೇಳುತ್ತಲೇ ಡಿ.ಕೆ. ಶಿವಕುಮಾರ್ ಅವರನ್ನು ಸಹ ಸೆಳೆಯಲು ಬಿಜೆಪಿ ಜೆಡಿಎಸ್ ಅಗಲುಗನಸು ಕಾಣುತ್ತಿದೆ ಎಂಬ ಅನುಮಾನವನ್ನು ಸಹ ಬಿತ್ತಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಇನ್ನು ಅಸ್ಸಾಂ ವಿಧಾನಸಭಾ ಚುನಾವಣೆಗೆ ಡಿ.ಕೆ. ಶಿವಕುಮಾರ್ ಅವರು ಉಸ್ತುವಾರಿ ನಾಯಕರಾಗಿದ್ದಾರೆ. ಅಸ್ಸಾಂನಲ್ಲಿ ಕಟ್ಟಾ ಕಾಂಗ್ರೆಸ್ಸಿಗರಾಗಿದ್ದ ಹಿಮಂತ್ ಬಿಸ್ವಾ ಶರ್ಮಾ ಆಪರೇಷನ್ ಕಮಲದಿಂದ ಬಿಜೆಪಿ ಸೇರಿ ಅಲ್ಲಿ ಮುಖ್ಯಮಂತ್ರಿ ಹೇಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಈಗ ಆ ರಾಜ್ಯದ ಉಸ್ತುವಾರಿಯನ್ನು ನೋಡುತ್ತಿರುವುದರಿಂದಾಗಿ ನಾನಾ ರೀತಿಯ ಲೆಕ್ಕಾಚಾರಗಳು ಸಹ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇರತಕ್ಕಂಥದ್ದು ತುಂಬ ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಹ ಪಕ್ಕಾ ಕಾಂಗ್ರೆಸ್ಸಿಗರಾಗಿದ್ದು ಜೈಲಿಗೆ ಹಾಕಿದಂತಹ ಕಠಿಣ ಸಂದರ್ಭದಲ್ಲೂ ಸಹ ಪಕ್ಷ ನಿಷ್ಠೆಯನ್ನು ಸಹ ಕಾಯ್ದುಕೊಂಡಿದ್ದಾರೆ. ಅವರು ಕಾಂಗ್ರೆಸ್ನರಾಗಿಯೇ ಇರುತ್ತಾರೆ ಎಂತಂದು ಹೇಳುವ ಮೂಲಕ ಸಿದ್ದರಾಮಯ್ಯನವರು ಸಹ ಇಲ್ಲದೇ ಇದ್ದ ಅನುಮಾನವೊಂದನ್ನು ಸಹ ತೇಲಿಬಿಟ್ಟಿದ್ದಾರೆ ಎಂತಂದು ಸಹ ಹೇಳಲಾಗ್ತದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಸಹ ಹೈಕಮಾಂಡ್ ಅವರ ಒತ್ತಡಕ್ಕೆ ಮಣಿಯುತ್ತಿಲ್ಲ ಎಂದಂದು ಹೇಳಲಾಗ್ತಾ ಇದೆ. 2.5 ವರ್ಷ ಅಧಿಕಾರದ ಹಂಚಿಕೆಯ ಒಪ್ಪಂದದಂತಹ ತಮಗೆ ಇನ್ನು ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರ ಒತ್ತಡಕ್ಕೆ ಸಹ ಮಣಿಯುತ್ತಿಲ್ಲ ಎಂತಂದು ಹೇಳಲಾಗ್ತಿದೆ. 2.5 ವರ್ಷ ಅಧಿಕಾರ ಹಂಚಿಕೆಯ ಒಪ್ಪಂದದಂತಹ ತಮಗೆ ಪಟ್ಟ ದೊರೆಯಬೇಕು ಎಂಬುದು ಡಿ.ಕೆ. ಶಿವಕುಮಾರ್ ಅವರ ಒಂದು ಒತ್ತಾಸೆಯಾಗಿತ್ತು. ಆದರೆ ಅದು ಈಡೇರುತ್ತಿಲ್ಲ. ಪಕ್ಷದ ಸಂಘಟನೆಗೆ ಡಿ.ಕೆ. ಶಿವಕುಮಾರ್ ಅವರನ್ನು ಸಹ ಹೆಚ್ಚು ಬಳಸಿಕೊಳ್ಳುತ್ತಿರುವುದು ಹೈಕಮಾಂಡ್ ಅಧಿಕಾರದ ವಿಷಯ ಬಂದಾಗ ಕಡೆಗಣಿಸುತ್ತಿದೆ ಎಂಬ ಆರೋಪಗಳು ಸಹ ಪಕ್ಷದ ವಲಯದಲ್ಲಿ ಕೇಳಿಬರ್ತಾ ಇದೆ. ಇನ್ನು ಹೈಕಮಾಂಡ್ ನಾಯಕರ ಮೇಲಿನ ಅಸಹನೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಕಂಡು ಕಾಣದಂತೆ ವ್ಯಕ್ತಪಡಿಸುತ್ತಿದ್ದಾರೆ. ತಮಗೇನೋ ಮಾತನಾಡಲು ಬರುವುದಿಲ್ಲ ಎಂದಲ್ಲ, ಆದರೆ ನಾವೇ ಕಟ್ಟಿ ಬೆಳೆಸಿದ ಪಕ್ಷವನ್ನು ನಾಶ ಮಾಡಲು ನಮಗೆ ಮನಸ್ಸಿಲ್ಲ ಎಂಬ ಒಂದು ಉತ್ಕಟತನವಾದಂತಹ ಮಾತುಗಳನ್ನು ಸಹ ಅವರು ಹೇಳಿರ್ತಕ್ಕಂಥದ್ದು ಒಂದು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಸಹ ಒಟ್ಟಿಗೆ ಚುನಾವಣೆಗೆ ಹೋದರೆ ರಾಜ್ಯದಲ್ಲಿ 140ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಲಿದೆ ಎಂತಂದು ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಸಹ ಒಂದು ಮಾತನ್ನು ಹೇಳಿದ್ದಾರೆ. ನಾಯಕತ್ವ ಗೊಂದಲದಿಂದ ಪಕ್ಷಕ್ಕೆ ಹಾನಿಯಾಗುತ್ತದೆ, ಇದನ್ನು ಸರಿಪಡಿಸಿ ಎಂತಂದು ಉಭಯ ನಾಯಕರ ಬೆಂಬಲಿಗರು ಪದೇ ಪದೇ ಹೇಳುತ್ತಾ ಬರ್ತಾ ಇರ್ತಕ್ಕಂಥದ್ದು ಪಕ್ಷದ ವಲಯದಲ್ಲಿ ಒಂದು ಆಂತರಿಕ ಕಚ್ಚಾಟಕ್ಕೆ ಒಂದು ಜೋರಾಗ್ತಾ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಹೈಕಮಾಂಡ್ ಮಧ್ಯಪ್ರವೇಶಿಸಿ ಭಿನ್ನಮತವನ್ನು ಸೃಷ್ಟಿ ಮಾಡಿದ್ದು ರಾಜ್ಯದಲ್ಲಿ ಹೈಕಮಾಂಡ್ ಅಲ್ಲ. ಹಾಗಾಗಿ ಈ ಭಿನ್ನಮತವನ್ನು ಸೃಷ್ಟಿ ಮಾಡಿದ್ದು ನೀವೇ ಮಾಡಿಕೊಂಡಿರೋದ್ರಿಂದ ಇದನ್ನು ನೀವೇ ಬಗೆಹರಿಸಿಕೊಳ್ಬೇಕು ಅಂತಂದು ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಒಂದು ಸ್ಪಷ್ಟನೆಯನ್ನು ಸಹ ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದಲ್ಲಿ ಭಿನ್ನಮತ ಒಂದು ಕೈಮೀರಿ ಹೋಗಿರೋದ್ರಿಂದ ಈ ಒಂದು ಭಿನ್ನಮತಕ್ಕೆ ನೀವೇ ಮಧ್ಯಪ್ರವೇಶ ಮಾಡಬೇಕು ಅಂತಂದು ಸಹ ಒಂದು ಬೆಂಬಲಿಗರು ಒಂದು ಒತ್ತಾಯವನ್ನು ಸಹ ಮಾಡ್ತಾ ಬರ್ತಿದ್ದಾರೆ. ಇನ್ನು ಈ ಒಂದು ವಿಷಯವಾಗಿ ಹೈಕಮಾಂಡ್ ಒಂದು ಮೀನಮೇಷ ಎಣಿಸಿರೋದ್ರೆ ಡಿ.ಕೆ. ಶಿವಕುಮಾರ್ ಬೆಂಬಲಿಸುವ ಕೆರಳುವಂತೆ ಸಹ ಮಾಡಿದೆ. ಸಿದ್ದರಾಮಯ್ಯನವರು ಸಹ ಬಣ ಎಷ್ಟು ದಿನ ಸಾಧ್ಯವೋ ಅಷ್ಟು ದಿನ ಅಧಿಕಾರ ಹಂಚಿಕೆ ಮುಂದೆ ಹೋಗಲಿ ಎಂಬ ಅಂದಾಜಿನಲ್ಲಿದ್ದಂತೆ ಕಾಣ್ತಾ ಇದೆ ಅಂತಲೂ ಸಹ ಹೇಳಲಾಗ್ತದೆ. ಮೂಲಗಳ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರು ಸಹ ಹೈಕಮಾಂಡ್ಗೆ ಗಡುವು ನೀಡಿದ್ದು ಅಸ್ಸಾಂ, ಕೇರಳ, ತಮಿಳುನಾಡು, ಪುದುಚೇರಿ ವಿಧಾನಸಭಾ ಚುನಾವಣೆ ಮುಗಿಯುತ್ತಿದ್ದಂತೆ ತಮಗೆ ಕೊಟ್ಟ ಮಾತನ್ನು ಹೈಕಮಾಂಡ್ ಉಳಿಸಿಕೊಳ್ಳಬೇಕು, ಇಲ್ಲವಾದರೆ ರಾಜಕೀಯವಾಗಿ ತಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಲು ಸ್ವತಂತ್ರರು ಎಂಬ ಸಂದೇಶವನ್ನು ಸಹ ರವಾನಿಸಿದ್ದಾರೆ ಅಂತಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರ ಒತ್ತಡದಿಂದ ಇಕ್ಕಟ್ಟಿಗೆ ಸಿಲುಕಿರುವ ಕಾಂಗ್ರೆಸ್ ಹೈಕಮಾಂಡ್ ಕಳೆದ ಸೋಮವಾರ ದೆಹಲಿಯಲ್ಲಿ ಕರ್ನಾಟಕ ರಾಜಕಾರಣದ ಕುರಿತು ಮಹತ್ವದ ಚರ್ಚೆಯನ್ನು ಸಹ ನಡೆಸಿದ್ದಾರೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಲೋಕಸಭಾ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ, ವರಿಷ್ಠರ ನಾಯಕಿ ಸೋನಿಯಾ ಗಾಂಧಿ ಅವರು, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಸಹ ಒಂದು ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಗಡುವು ಕಾಂಗ್ರೆಸ್ ಪಕ್ಷಕ್ಕೆ ಬಿಸಿ ತುಪ್ಪವಾಗಿದೆ ಎಂತಂದು ಸಹ ಮೂಲಗಳು ಸಹ ಹೇಳಲಾಗ್ತದೆ. ಇನ್ನು ಹೈಕಮಾಂಡ್ ಅಸಡ್ಡೆಯಿಂದ ಒಳಗೊಳಗೆ ಕುದಿಯುತ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಅನ್ನೋ ಒಂದು ಮಾತುಗಳು ಸಹ ಕೇಳಿಬರ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ನಾಯಕತ್ವ ವಿಚಾರ ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಈ 5 ರಾಜ್ಯಗಳ ಚುನಾವಣೆ ಮುಗಿದ ನಂತರವೇ ಇದಕ್ಕೆ ಸ್ಪಷ್ಟ ಉತ್ತರ ಸಿಗಲಿದೆ ಅಂತಲೂ ಸಹ ಹೇಳಲಾಗ್ತದೆ. ವೀಕ್ಷಕರು, ನಮ್ಮ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.